ನಮಸ್ತೆ ಎಲ್ಲರಿಗೂ. ಇವತ್ತು ಮಿನಿ ವ್ಲಾಗ್ ಬೆಂಗಳೂರಲ್ಲಿ. ಮೊನ್ನೆ ನಮ್ಮ ಮಗಂಗೆ ಬೆಂಗಳೂರಲ್ಲಿ ರೂಮ್ ಮಾಡಿದ್ವಿ, ಅಲ್ಲಿಗೆ ಬಂದಿದ್ದೆ ನಾನು. ಬೆಳಗ್ಗೆನೇ ಬಂದ್ವಿ, ನಾನು ಚಿಕ್ಕವನಿಬ್ರು. ನೋಡಿ ಇವನು ಮೇಲವನೇ. ಅವನು ಬಂದ ಡೋರ್ ತೆಗಿ ಅಂದರೆ ಹೋಗಿ ಮೇಲೆ ಮಚ್ಚಿಕೊಂಡವನೇ. 1:15ಗೆ ಬಂದ ಅವನು ಕಾಲೇಜ್ಗೆ ಹೋಗಿ. ನಾನು ಅವ್ನು ಬರೋಷ್ಟೊತ್ತಿಗೆ ಅಡುಗೆ ಮಾಡಿದ್ದೆ, ಊಟದ ಟೈಮು ಅಂತ. ನಾವು ಬೆಳಗ್ಗೆನೇ ಬಂದ್ವಿ 11:30 ಅಷ್ಟೊತ್ತಿಗೆ. ಮುದ್ದೆ ಬದನೆಕಾಯಿ ಬಜ್ಜಿ ಮಾಡಿದ್ದೆ, ಊಟ ಮಾಡಿದ್ವಿ ಮೂವರು. ಬಟ್ಟೆ ನೆನೆಸಿಟ್ಟು ಹೋಗಿದ್ದ ಬೆಳಗ್ಗೆನೇ. ಅವ್ನು ಬಂದಮೇಲೆ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಬಟ್ಟೆ ಎಲ್ಲ ತೊಳೆದಾಕಿದ್ವಿ. ನಾನು ಒಕ್ಕೊಟ್ಟೆ, ಅವನು ಜಾಲಿಸ್ದ, ಇವನು ಹಾರಾಗ್ದ. ಮೂವರಿದ್ದರೆ ಬೇಗ ಆಗುತ್ತೆ. ನಾವೆಲ್ಲ ಆಗೋ ಅಷ್ಟೊತ್ತಿಗೆ ಸಂಜೆ ಆಯಿತು. ಸಂಜೆ ಸ್ವಲ್ಪ ಓಡಾಡ್ಕೊಂಬರೋಣ ಬಾಮ, ಸ್ವಲ್ಪ ಏನು ಐಟಮ್ಸ್ ತರಬೇಕು ಅಂತ ಬಂದ್ವಿ ಈ ಕಡೆ. ಸ್ವಲ್ಪ ಹಂಗೆ ಎಲ್ಲ ತೊಗೊಂಡು ಇನ್ನೇನು ಸಂಜೆ 7 ಗಂಟೆ ಆಗಿತ್ತು ಅಂತ ಗೋಬಿ ಮಂಚೂರಿ ತೊಗೊಳ್ಳೋಣ ಅಂತ ಬಂದ್ವಿ. ಗೋಬಿ ಮಂಚೂರಿ ತೊಗೊಂಡ್ವಿ ಮೂವರು. ಇವನಿಗೆ ಫೇವ್ರೇಟ್ ಗೋಬಿ ಮಂಚೂರಿ. ಹಾಗೆ ತಿಂದು ಬಂದ್ವಿ. ನೋಡ್ರಿ, ರೋಡಲ್ಲಿ ಆಟ ಆಡ್ಕೊಂಡು ಹೋಗ್ತಾ ಇದ್ದಾರೆ. ಮನೇಲೂ ಆಟ, ರೋಡಲ್ಲೂ ಆಟನೇ. ಬರೀ ನಿಧಾನಕ್ಕೆ ವಾಕಿಂಗ್ ಮಾಡಿಕೊಂಡು ತಣ್ಣಗಿತ್ತು ವಾತಾವರಣ ಅಂತ ಬಂದ್ವಿ. ಹಾಗೆ ಸಂಜೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ. ಇವೇ ನೋಡ್ರಿ ಐಟಮ್ಸ್ ತಂದಿದ್ದು. ಸಾಂಬಾರು ಮಸೆದು ಸ್ವಲ್ಪ ಚಿಕ್ಕದು ಸೌಟ್ ಬೇಕಾಗಿತ್ತು ಅದು, ಮತ್ತು ಪೀಠ, ಒಂದು ಡಸ್ಟ್ಬಿನ್ನು. ಇಷ್ಟಕ್ಕೆ ಹೋಗಿದ್ವಿ. ಹಂಗೆ ಸಂಜೆ ಓಡಾಡ್ಕೊಂಬಂದ್ವಿ. ಕರೆಂಟ್ ಇರಲಿಲ್ಲ ಇಷ್ಟೊತ್ತು, ಈಗ ಕರೆಂಟ್ ಬಂತು. ಇವನ್ನೆಲ್ಲ ಜೋಡಿಸ್ಕೊತಾ ಇದ್ದಾನೆ ಸಿಸ್ಟಮ್ ಎಲ್ಲನೂ. ಮೊನ್ನೆ ಟೇಬಲ್ ತಂದ್ಕೊಟ್ಟು ಹೋಗಿದ್ವಿ, ಪ್ಲೆಗ್ಸು ಸ್ವಲ್ಪ ಪ್ರಾಬ್ಲಮ್ ಇತ್ತು. ಇವತ್ತು ತಗೊಬಂದ್ವಿ ಪ್ಲೆಗ್ಗು, ಅದಕ್ಕೆ ಎಲ್ಲ ಸಿಸ್ಟಮ್ ಜೋಡಿಸ್ಕೊತಾ ಇದ್ದಾನೆ. ಇವನು ನೋಡ್ರಿ ಹೆಂಗವನೆ ಬಟ್ಟೆ ಬಿಚ್ಕೊಂಡು. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.